ಭಾರತದ ನಿರೀಕ್ಷೆಗಳನ್ನ ಮೋದಿ ಸುಳ್ಳು ಮಾಡಿದ್ದಾರೆ. ಟ್ರಂಪ್ ಬೀಸಿದ ಸುಂಕಾಸ್ತ್ರ ಈಗ ಭಾರತದ ಬುಡಕ್ಕೂ ಬಂದಿದೆ. ಚೀನಾ ಜೊತೆಗೆ ಭಾರತಕ್ಕೂ ಟ್ರಂಪ್ ಹೆಚ್ಚುವರಿ ಸುಂಕದ ಶಾಕ್ ನೀಡಿದ್ದಾರೆ. ನಮ್ಮ ಆಟೋಮೊಬೈಲ್ ಉತ್ಪನ್ನಗಳ ಮೇಲೆ ಭಾರತ 100% ಹೆಚ್ಚು ಸುಂಕ ವಿಧಿಸ್ತಾ ಇದೆ. ಸದ್ಯದ ವ್ಯವಸ್ಥೆಯಿಂದ ಅಮೆರಿಕಾಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಏಪ್ರಿಲ್ 2ರಿಂದ ಆಯಾ ದೇಶಗಳ ಮೇಲೆ ನಾವು ಕೂಡ ಪ್ರತಿ ಸುಂಕ ವಿಧಿಸ್ತೀವಿ. ಅವರು ಎಷ್ಟು ಟ್ಯಾರಿಫ್ ಹಾಕ್ತಾರೋ ನಾವು ಅಷ್ಟೇ ಹಾಕ್ತೀವಿ. ಇದರಿಂದ ಮತ್ತಷ್ಟು ಸಂಪನ್ನ ಆಗುತ್ತೆ ಅಮೆರಿಕ. ವಾಸ್ತವದಲ್ಲಿ ಏಪ್ರಿಲ್ 1ರಿಂದಲೇ ಜಾರಿ ಮಾಡಬೇಕು ಅಂತಿದ್ದೆ, ಆದರೆ ಏಪ್ರಿಲ್ ಫೂಲ್ ಅನ್ನೋ ಮಿಮ್ಸ್ಗೆ ತುತ್ತಾಗಬಾರದು ಅನ್ನೋ ನಿರ್ಣಯ ಮಾಡಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಅಮೆರಿಕದ ಸುಂಕಾಸ್ತ್ರಕ್ಕೆ ಚೀನಾ ಗರಂ ಆಗ್ಬಿಟ್ಟಿದೆ. ನಿಮಗೆ ಯುದ್ಧವೇ ಬೇಕು ಅಂದ್ರೆ ನಾವು ರೆಡಿ ರೀ, ಕೊನೆವರೆಗೂ ಹೋರಾಡ್ತೀವಿ ಅಂತ ಚೀನಾ ಘೋಷಣೆ. ಕೆನಡಾ ಸಹ ತೀವ್ರವಾಗಿ ಸ್ಪಂದಿಸಿದೆ. ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಜೊತೆಗಿನ ಒಪ್ಪಂದವನ್ನ ಒಂಟಾರಿಯೋ ರದ್ದು ಮಾಡಿಕೊಂಡಿದೆ. ಅಮೆರಿಕ ವಿದ್ಯುತ್ ಕಡಿತದ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಲ್ಲದೆ WTOಗೆ ದೂರು ಕೂಡ ಕೊಟ್ಟಿದೆ. WTO ಬಂದೇ ಹೊರಗೊಟ್ಟೋಗ್ತಾರೆ ಅಮೆರಿಕ. ಅದೇನು ಒಪ್ಕೊಳ್ಳೋದೇನಿಲ್ಲ ಅವರು. ಅಮೆರಿಕನೇ ಹೊರಗೊಟ್ಟೋಗ್ತಾರೆ. ಈಗ ಹೊಸದು ಸ್ಟಾರ್ಟ್ ಆಗಿದೆ. WTO, UN, IMF ಬೇಡ ಅಂತ, 3 ಬೇಡ ನಮ್ಗೆ, ಅಮೆರಿಕಕ್ಕೆ ಖಾಲಿ ಮಾಡೋಣ ಅಂತ. ನಮ್ಮ ಪಾಡಿಗೆ ನಾವೇ ಇರ್ತೀವಿ, ಯಾವಾಗ ನೀವೇ ಇಟ್ಕೊಳ್ಳಿದೇನಂತ. ನಿಮ್ಮ ಪ್ರಕಾರ ಏನು ಈಗ ಬರೆದಿರೋ ಪ್ರಕಾರದಲ್ಲಿ ಭಾರತದ ನಿರೀಕ್ಷೆಗಳನ್ನು ಮೋದಿ ಸುಳ್ಳು ಮಾಡಿದ್ದಾರೆ ಏನಂಗಂದ್ರೆ? ಮೋದಿ ಹೋಗಿ ಬಂದ್ಮೇಲೆ ವಾಷಿಂಗ್ಟನ್ಗೆ ಏನಾದರೂ ಬದಲಾಗ್ಬೋದು ಅನ್ನೋದಿತ್ತಲ್ಲ. ಏನು ನೀವು ಒಬ್ಬರೇ ಈ ಪ್ರಪಂಚದಲ್ಲಿ, ಬೇರೆಯವರೆಲ್ಲರೂ ಬಕ್ರಾನನ ಮಕ್ಕಳು. ಅವ್ರವ್ರ ದೇಶದ ಬಗ್ಗೆ ಚಿಂತೆ ಮಾಡಬಾರ್ದು. ಓಹೋ, ಮೋದಿಗೋಸ್ಕರ ಅವನು ಎಲ್ಲ ತ್ಯಾಗ ಮಾಡಿ ಪಕ್ಕಕ್ಕೆ ಬಂದು ಇವ್ರು ಇದ್ರದ್ದು ಬಾಗಿಲಲ್ಲಿ ನಿಂತ್ಕೊಂಡ್ಬಿಡ್ಬೇಕಾ ಪೂಜೆ ಮಾಡ್ಕೊಂಡು? ಹಾಗಾದ್ರೆ ಏನು ಮಾಡಬೇಕಿತ್ತು ನಿಮ್ಮ ಪ್ರಕಾರದಲ್ಲಿ, ಇಂಡಿಯಾನವ್ರ ಪ್ರಕಾರ? ಅಲ್ಲ ಸರ್, ಅಮೆರಿಕಾಗೆ ಆಲ್ಟರ್ನೇಟಿವ್ ಚೀನಾಗಿಂತ ಈಗ ಭಾರತದ ಬಗ್ಗೆ ಹೆಚ್ಚಿನ ಒಲವಲ್ವಾ ಸರ್? ಭಾರತದ ಹಂಗನ್ಬಿಟ್ಟು ನಿಮಗೆ ಹೊಸ ಕಾನೂನು, ನಿಮ್ಮೊಬ್ಬರಿಗೆ ಹೊಸ ಕಾನೂನು ಕನ್ಸೆಷನ್ ಸಿಗಬಹುದೇನೋ ಅಂತ ನಿರೀಕ್ಷೆ ಇದೆ. ನೀವು ಮಾಡ್ತೀರಾ? ಸುಮ್ಮನೆ ಬಿಡ್ತಾ ಇರಬೇಡಿ ರೈಲನ್ನ. ಅವ್ರವ್ರ ದೇಶ ಮತ್ತೆ ನೀವು ಮಾಡ್ಕೊಳ್ಳಿ ನಿಮ್ದನ್ನು ಬೇಕಿದ್ದವರು. 75 ವರ್ಷ ಭಾರತ ಭೂಮಿ 1000 ವರ್ಷ ಅಂತ ಬುರ್ರ ಬಿಡ್ತಿರ್ತೀರಲ್ಲ ನಿಂತ್ಕೊಂಡು. ಕಟ್ಕೋಬೇಕಾಗಿತ್ತು ನಿಮ್ಮ ದೇಶನ ನೆಟ್ಟಿಗೆ. ನೀವು ನಿಮ್ಮ ಯೋಗ್ಯತೆಗೆ ಇವ್ರು ಮಾಡ್ತಿರೋದು ಸರಿ ಎಲ್ಲ ಆಗಲ್ಲ. ನೀವು 100% ಹಾಕಿದ್ರೆ ಅವ್ನು ಬಿಡ್ತಾನ? ಆಟೋಮೊಬೈಲ್ ಮೇಲೆ ಹಾಕ್ತಾನೆ, ಚಚ್ಚಾಕ್ತಾನೆ. ಯಾಕೆ ಬಿಡ್ಬೇಕು ಅವನು? ಆಗ ಅವನು ಹಾಕ್ತಾನೆ, ನಾವು ರೆಡಿ ಆಗಬೇಕು. ಆದರೂ ಭಾರತಕ್ಕೆ ಅಷ್ಟು ಹೊಡೆತಗಳು ಬೀಳಲಿಕ್ಕಿಲ್ಲ ಅನ್ನಿಸ್ತಿದೆ ನನಗೆ ಈಗಲೂ. ಬಿಕಾಸ್ ಸರ್ಟನ್ ರೆಸ್ಟ್ರಿಕ್ಟೆಡ್ ಪ್ರೊಡ್ಯೂಸರ್ಸ್ ಮತ್ತು ಪ್ರಾಡಕ್ಟ್ಸಿನ ಎಕ್ಸ್ಪೋರ್ಟ್ ಲಿಸ್ಟಲ್ಲಿ ನಮ್ಮದು ಈ ಥರ 100% ಇದೆಲ್ಲ ಇರೋದು. ಬಿಕಾಸ್ ನಾವು ಭಾಳ ದೊಡ್ಡ ಎಕ್ಸ್ಪೋರ್ಟರ್ಸ್ ಏನಲ್ಲ US-ಗೆ. ನಾವು ದೊಡ್ಡ ನೆಟ್ ಎಕ್ಸ್ಪೋರ್ಟ್ ಏನು ನಮ್ಮದು ತುಂಬ ದೊಡ್ಡದೇನಲ್ಲ ಅದು. ಹಾಗಾಗಿ ನಮಗೇನು ದೊಡ್ಡದಾಗಿ ಹೊಡೆಯುತ್ತೆ ಏಟು ಅನ್ನಿಸ್ತಿಲ್ಲ. ಯಾವುದೋ ಒಂದು 2-3 ಏರಿಯಾಗಳಲ್ಲಿ ಹೊಡಿಬೋದು. ನಾನು ಹೊಡೆಯಲ್ಲ ಅಂತ ಹೇಳಲ್ಲ, ಹೊಡಿಬೋದು. ಮೂರನೇದು, ಈ ಟ್ಯಾರಿಫನ್ನು ಏನೀಗ ಜಾರಿಗೆ ತರ್ತಾ ಇದ್ದಾರೆ, ನಮಗೆ ರೆಸಿಪ್ರೋಕಲ್ ಹೇಳ್ತಿದ್ದಾನೆ ಟ್ರಂಪ್. ಅದೇ ಫ್ರೆಂಡ್ಶಿಪ್ ಇರ್ಬೋದು. ನೀವು ಒಂದು ಸ್ವಲ್ಪ ಒಳಗಡೆಯಿಂದ ನೋಡ್ಬೇಕು. ನೀವು ಬೇರೆಯವ್ರಿಗೆ ಫ್ಲಾಟ್ 25% ಹಾಕಿ ಕೂರಿಸಿದ್ದಾರೆ. ನೀನು ತಂದಿಲ್ಲ ಅಲ್ಲಿ. ಫ್ಲಾಟ್ ಪೆನ್ ಎತ್ತಿದ್ರು ಕ್ಯಾಪ್ ಎತ್ತಿದ್ರು 25% ಬೀಳುತ್ತೆ ಪಟಕ್ಕಂತ. ನಿಮ್ಗೆ ಇನ್ನೂ ಇಲ್ಲ. ರೆಸಿಪ್ರೋಕಲ್ ಅಂತಾರೆ. ನೀವೇನು ಹಾಕ್ತೀರಿ? ಆಟೋಮೊಬೈಲಲ್ಲಿ 100 ಹಾಕಿದ್ರೆ ನಾನು 100 ಹಾಕ್ತೀನಿ. ನೀನು ಅಕ್ಕಿಯನ್ನು ಕಳಿಸಿ 6% ಹಾಕಿದ್ರೆ ನಾನು 6% ಹಾಕ್ತೀನಿ ಅಂತ ಅವ್ನು ಹೇಳ್ತಿರೋದು. ಅದೇ ಫ್ರೆಂಡ್ಶಿಪ್ ಅಲ್ವಾ? ಅಲ್ಲಿ ಹೋಲಿಸಿದ್ರೆ ನಾವು ಕಮ್ಮಿ ಮಾಡಿದ್ರೆ ಅವರು ಕಮ್ಮಿ ಮಾಡ್ತಾರೆ ಮತ್ತೆ. ಹಾಗಾಗಿ ಅಡ್ಜಸ್ಟ್ಮೆಂಟ್ಸ್ಗೆ ಬರಬೇಕಾಗತ್ತೆ. ಇಂಡಿಯಾ ಓವರ್ ರಿಯಾಕ್ಟ್ ಮಾಡಬಾರ್ದು. ರಾಹುಲ್ ಗಾಂಧಿ ಟೈಪ್ ಸುಮ್ಮನೆ ಈ ಎಕನಾಮಿಕ್ಸ್ನ ಅರ್ಥ ಮಾಡ್ಕೋಬೇಕು. ಲಾಸ್ಟ್ಲಿ, ಈ ಟ್ಯಾರಿಫ್ಸು ಉಳಿಯಲ್ಲ ಮತ್ತು ನಿಲ್ಲಲ್ಲ ನನ್ನ ಪ್ರಕಾರದಲ್ಲಿ. ಇಲ್ಲ, ಆಗಲ್ಲ. ಇದು ನನ್ನ ಪ್ರಕಾರದಲ್ಲಿ ಇದು ಸಾಧ್ಯನೇ ಇಲ್ಲ. ಟು ಸಸ್ಟೈನ್ ದಿಸ್ ಟ್ಯಾರಿಫ್ ರೇಟ್ಸ್ನ ಬೈ ಅಮೆರಿಕ ಸಾಧ್ಯ ಇಲ್ಲ. ಕಾರುಗಳು, ಅವಕಾಡೋ ಕೆನಡಾ, ಮೆಕ್ಸಿಕೋಯಿಂದ ಬರ್ತಿರೋ ಅವಕಾಡೋ ಆರ್ ಕೆನಡಾ ವಾಟ್ ಎವರ್ ಇಟ್ ಇಸ್, ಬಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ಅವಕಾಡೋ ಬರುತ್ತೆ. ಅವಕಾಡೋ ಹಣ್ಣು ನೀವೀಗ 25% ಹಾಕ್ಬಿಟ್ಟು ಅದನ್ನು ಕಾಸ್ಟ್ಲಿ ಮಾಡಿ ಇಟ್ಟರೆ ಆಲ್ ರೈಟ್. ಅಮೆರಿಕನ್ಸ್ಗೆ ಅವಕಾಡೋ ಅಂತೂ ಬೇಕಲ್ಲ. ಈ ಅವಕಾಡೋನ ಸಪ್ಲೈ ಮಾಡೋಕ್ಕೆ ಇಂಡಿಯಾ ಇರಬೇಕಿತ್ತು ಅಂತ ಇಟ್ಕೊಳ್ಳಿ. ಚೀಪಾಗಿ ಕೊಟ್ಬಿಡ್ತೀವಿ ನಾವು ಅವಕಾಡೋನ ಅಂತಿದ್ದಿದ್ರೆ ಟ್ರಂಪ್ ಎದುರ್ಕೋಬೇಕಾಗಿರಲಿಲ್ಲ. ನಾವು ಚೀಪಾಗಿ ಎಂಟ್ರಿ ಆಗ್ಬೋದಿತ್ತು. ನಮ್ಮ ಹತ್ರ ಅವಕಾಡೋ ಗಿಡನೇ ಇಲ್ಲ. ಈಗ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದನ್ನು ಸಪ್ಲೈ ಮಾಡೋ ಅಷ್ಟು. ಹಂಗಾರೆ ಎಲ್ಲಿಂದ ಬರಬೇಕು ಅವಕಾಡೋ? ಆ ಅವಕಾಡೋ ಅಮೆರಿಕ ಮಾರ್ಕೆಟ್ಗೆ ಎಂಟ್ರಿ ಆಗಲೇಬೇಕು. 25% ರೇಟಲ್ಲಿ ಜನ ಪೇ ಮಾಡಲೇಬೇಕು ಅದಕ್ಕೆ. ಆ ಜನರ ಕೋಪ ಯಾರ ಮೇಲೆ ತೀರುತ್ತೆ ಅಂತ ಕಾಯ್ತಾ ಇದ್ದೀನಿ.
ಅಮೆರಿಕಾದಲ್ಲಿ. ಹಾ, ಹಾಗೇನ್ ಮಾಡಿ ಇದು ಆಗಲ್ಲ ಹೋಗಲ್ಲ. ಓಕೆ. ನನ್ನ ಪ್ರಕಾರ ಮಧ್ಯದಲ್ಲಿ ಎಲ್ಲೋ ಒಂದು ಒಪ್ಪಂದಗಳಾಗತ್ವೆ. ಆ ಒಪ್ಪಂದಗಳಾಗಕ್ಕೆ ಈ ರೀತಿ ಭೂಮಿಕೆ ತಯಾರಿ ಆಗ್ತಾ ಇದೆ ಅಷ್ಟೇ ಅಂತ ನನ್ನ ಅನಿಸಿಕೆ. ಇನ್ನು ಟ್ರಂಪ್ ಇದೇ ಮೊದಲ ಬಾರಿಗೆ ಅಮೆರಿಕದ ಕಾಂಗ್ರೆಸ್ನ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ್ರು. ಕಳೆದ ಕೆಲವು ವರ್ಷಗಳಲ್ಲಿ ಸಾಧಿಸದೇ ಇದ್ದದನ್ನು 43 ದಿನದಲ್ಲಿ ಸಾಧಿಸಿದ್ದೀನಿ, ಇದು ಕೇವಲ ಆರಂಭ ಅಷ್ಟೇ ಅಂತ ಹೇಳಿದ್ರು. ಡ್ರಿಲ್ ಬೇಬಿ ಡ್ರಿಲ್ ಎಂಬ ಪದವನ್ನು ಬಳಸಿದ್ದಾರೆ ಟ್ರಂಪ್. ತಮ್ಮ ಕಾಲಡಿಯಲ್ಲಿರುವ ದ್ರವರೂಪದ ಬಂಗಾರವನ್ನು ಹೆಚ್ಚೆಚ್ಚು ಹೊರತೆಗೆಯುವ ಘೋಷಣೆಯನ್ನು ಮಾಡಿದ್ರು. ಡೋಜ್ ಕಾರ್ಯವೈಖರಿ ಮತ್ತು ಮಸ್ಕ್ ಬಗ್ಗೆಯೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಟ್ರಂಪ್ ಭಾಷಣಕ್ಕೆ ಡೆಮಾಕ್ರೆಟಿಕ್ ಪಕ್ಷದ ಆಲ್ ಗ್ರೀನ್ ಅಡ್ಡಿಪಡಿಸಲು ನೋಡಿದ್ರು. ನಿಮಗೆ ಆದೇಶಕ್ಕೆ ಹಕ್ಕಿಲ್ಲ, ವೈದ್ಯಕೀಯ ನೆರವು ಕಡಿಮೆ ಮಾಡಿ ಅಂತ ಆದೇಶ ಕೊಡೋಕ್ ಆಗಲ್ಲ ಅಂತ ಗುಡುಗಿದ್ರು. ರಿಪಬ್ಲಿಕನರು ಅಮೆರಿಕ ಅಂತ ಕೂಗಿದ್ರು. ಇದರಿಂದ ಕೆಲ ಹೊತ್ತು ಗೊಂದಲ ಸ್ಥಿತಿ ನಿರ್ಮಾಣವಾಯಿತು. ಇನ್ನು ಅಧಿವೇಶನದಲ್ಲಿ ಗ್ಯಾರಂಟಿ ಗದ್ದಲ ನಡೆದಿದೆ. ಗೃಹಲಕ್ಷ್ಮಿ ವಿಳಂಬ ಪ್ರಶ್ನಿಸಿ ಸರ್ಕಾರವನ್ನು ಬಿಜೆಪಿ ಸುನೀಲ್ ಕುಮಾರ್ ತರಾಟೆಗೆ ತಗೊಂಡಿದ್ದಾರೆ. ಇದಕ್ಕೆ ಕೇಂದ್ರದ ಯೋಜನೆ ಪ್ರಸ್ತಾಪಿಸಿ ಸಚಿವ ಪ್ರಿಯಾಂಕ ಖರ್ಗೆ ತಿರುಗೇಟ್ ಕೊಡೋಕೆ ನೋಡಿದ್ರು. ಕಾಂಗ್ರೆಸ್ ಬಣ ಸಂಘರ್ಷ ಮುಗಿದಿಲ್ಲ. ನಾಡಿದ್ದು ಬಜೆಟ್ ಬಳಿಕ ಕರಿಮಣಿ ಮಾಲೀಕ ಯಾರಾಗ್ತಾರೆ ಅಂತ ಸುನೀಲ್ ಕುಮಾರ್ ಅವರು ಕೆಣಕಿದ್ದಾರೆ. ಇನ್ನು ಇಡೀ ಸರ್ಕಾರ ವೀಲ್ ಚೇರ್ ಇದೆ ಅಂತ ಕೂಡ ಕುಡುಕಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಗೆ ವಿಚಾರದಲ್ಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಡಿಸಿಎಂ ಅವರು ಗಂಗಾ ಸ್ನಾನ ಎಲ್ಲ ಮಾಡಿ ಬಂದ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿನೇ ಗಂಗೆಯೇ ಇಲ್ಲ ಅಂತ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಪರಿಷತ್ನಲ್ಲಿ ಒಂದಿಷ್ಟು ಗಲಾಟೆಗಳೆಲ್ಲ ಆಗಿವೆ. ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ. ಬಡವ ಹಸಿದಾಗ ದುಡ್ಡು ಕೊಡಬೇಕು. ನಿಮ್ ಸರ್ಕಾರ ತಿಥಿ ಆದ ನಂತರ ಅಕೌಂಟ್ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಯೋಜನೆ ತಲುಪಿಲ್ಲ. ಆಡಳಿತ ಹೆಂಗ್ ನಡೀತಿದೆ ಅಂತ ನೀವು ಇದನ್ನ ಯೋಚನೆ ಮಾಡಬೇಕು. ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ, ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಗಿದೆ. ಆದ್ರೆ ಈ ಮಂತ್ರಿ ಮಂಡಲ ಇವರ ಚಟುವಟಿಕೆಗಳಾಗ ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನಮ್ಮ ಡೆಪ್ಟಿ ಸಿಎಂ ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ ಬಂದವ್ರೆ, ಆ ಕರ್ಮ ಕಳೀಲಿ ಅಂತ ಹೇಳಿ ಸುತ್ತ ಇದ್ದೀರಾ ನೀವು. ಕಲ್ಯಾಣನೂ ಇಲ್ಲ ಇಲ್ಲಿ. ಸದನದಲ್ಲಿರುವಂತ ಚರ್ಚೆ ವಿಚಿತ್ರವಾಗಿ ನಡೆಯುತ್ತೆ ಅಲ್ಲ ಸರ್? ಹೌದು, ಗ್ಯಾರಂಟಿ ವಿಷಯನೇ ಹೆಚ್ಚು ಚರ್ಚೆ ಆಗ್ತಾ ಹೋಗ್ತದೆ. ಆಡ್ಕೋತಾರೇನೋ ಅಂತ. ಇನ್ನು ಔರಂಗಜೇಬ್ ಹೊಗಳಿದ್ದ ಸಮಾಜವಾದಿ ಪಕ್ಷದ ಶಾಸಕ ಅಬು ಅಜ್ಮಿಯನ್ನ ಮಹಾರಾಷ್ಟ್ರ ವಿಧಾನಸಭೆಯಿಂದ ಅಧಿವೇಶನ ಅಂತ್ಯ ಆಗುವವರೆಗೂ ಕೂಡ ಅಮಾನತು ಮಾಡಲಾಗಿದೆ. ಇನ್ನು ಅಜ್ಮಿ ವಿರುದ್ಧ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಗರಂ ಆಗಿದ್ದಾರೆ. ಈ ಮಧ್ಯೆ ಗೋವಾ ಬೀದಿಲಿ ಗಲಾಟೆ ಮಾಡಿದ ಆರೋಪದ ಮೇರೆಗೆ ಶಾಸಕ ಅಬು ಅಜ್ಮಿ ಪುತ್ರ ಫರ್ಹಾನ್ ಅಜ್ಮಿ ವಿರುದ್ಧ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ.